ಇಂಡಿಯಾದಲ್ಲಿ ಎಲ್ಲವೂ ಚೆನ್ನಾಗಿ ಸಾಗಿತ್ತು. ಇಂಗ್ಲೆಂಡ್ ವಿರುದ್ಧ 4ನೇ ಟೆಸ್ಟ್ ಪಂದ್ಯದ ಮೊದಲ ದಿನದ ಆರಂಭ ಕೂಡ ಸೂಪರ್ ಆಗಿತ್ತು. ಕೆಎಲ್ ರಾಹುಲ್ ಅರ್ಧ ಶತಕ ಸಿಡಿಸಬೇಕಿತ್ತು ಅನ್ನುವಾಗಲೇ ಅಭಿಮಾನಿಗಳಿಗೆ ಬೇಜಾರು ಅನ್ನೋದು ಬಿಟ್ರೆ ರನ್ ಬರ್ತಾ ಇತ್ತು. ಜೈಸ್ವಾಲ್ ಅರ್ಧ ಶತಕ, ಆನಂತರ ಬಂದ ರಿಷಬ್ ಪಂತ್ ಮತ್ತು ಸಾಯಿ ಸುದರ್ಶನ್ ಜೊತೆಯಾಟ ಕೂಡ ಬಿಗ್ ಇನ್ನಿಂಗ್ಸ್ ಕಟ್ಟುವಂತ ಭರವಸೆ ನೀಡಿತ್ತು. ಇದೇ ಹೊತ್ತಲ್ಲಿ ಟೀಂ ಇಂಡಿಯಾಗೆ ಸಿಕ್ಕಿದ್ದು ಬಿಗ್ ಶಾಕ್. 6-4 ಬಾರಿಸ್ತಾ ಇದ್ದ ರಿಷಬ್ ಪಂತ್ ಇಂಜುರಿಗೊಳಗಾದ್ರು, ಅದು ಕೂಡ ಗಂಭೀರವಾಗಿ ಗಾಯಕ್ಕೊಳಗಾದ್ರು. ಹಾಗಾದ್ರೆ ರಿಷಬ್ ಪಂತ್ ಇಂಜುರಿ ಬಗ್ಗೆ ಅಪ್ಡೇಟ್ ಏನಿದೆ? 4ನೇ ಟೆಸ್ಟ್ ಆಡ್ತಾರಾ ಅಥವಾ ಇಲ್ವಾ? ಹಾಗಾದ್ರೆ ಟೀಂ ಇಂಡಿಯಾ 10 ಆಟಗಾರರ ಜೊತೆ ಮಾತ್ರ ಬ್ಯಾಟಿಂಗ್ ಮಾಡಬೇಕಾ? ಈ ಬಗೆಗಿನ ಡೀಟೇಲ್ಸ್ ಅನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೀತಾ ಇರುವಂತಹ 4ನೇ ಟೆಸ್ಟ್ ಪಂದ್ಯದ ಆರಂಭವೇ ಟೀಂ ಇಂಡಿಯಾ ಪಾಲಿಗೆ ಶುಭಾರಂಭ ಅಂದ್ರೂ ಕೂಡ ತಪ್ಪಾಗಲ್ಲ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಬಂದಂತ ಟೀಂ ಇಂಡಿಯಾ ಓಪನರ್ಸ್ ಬೇರೆ ಲೆವೆಲ್ನಲ್ಲೇ ಬ್ಯಾಟಿಂಗ್ ಮಾಡ್ತಾ ಇದ್ರು. ಯಶಸ್ವಿ ಜೈಸ್ವಾಲ್ ಟೈಮ್ ನೋಡಿ 4 ಹೊಡೆದ್ರೆ ಕೆಎಲ್ ರಾಹುಲ್ ತಾಳ್ಮೆಯ ಆಟವಾಡ್ತಾ ಇದ್ರು. ಎಚ್ಚರಿಕೆಯಿಂದಲೇ ಆಂಗ್ಲ ಬೌಲರ್ಗಳನ್ನ ಹ್ಯಾಂಡಲ್ ಮಾಡಿದಂತ ಈ ಜೋಡಿ ಮೊದಲ ಜೊತೆಯಾಟಕ್ಕೆ 78 ರನ್ಗಳನ್ನ ಕಲೆ ಹಾಕಿತ್ತು. ಫಸ್ಟ್ ಸೆಷನ್ ಅಲ್ಲಿ ಇಂಡಿಯಾ ಓಪನರ್ಸ್ ಕೈ ಮೇಲಾದ್ರೆ ಸೆಕೆಂಡ್ ಸೆಷನ್ ನಲ್ಲಿ ಇಂಗ್ಲೆಂಡ್ ಬೌಲರ್ಸ್ ಸ್ಟ್ರಾಟಜಿ ವರ್ಕೌಟ್ ಆಯಿತು. 96 ಎಸೆತಗಳಲ್ಲಿ ಜೈಸ್ವಾಲ್ ಹಾಫ್ ಸೆಂಚುರಿ ಸಿಡಿಸಿದ್ರು. ಆದರೆ ಅರ್ಧ ಶತಕದ ಹಾದಿಯಲ್ಲಿ ಕೆಎಲ್ ರಾಹುಲ್ ಎಡವಿದ್ರು. ಕ್ರಿಸ್ ವೋಕ್ಸ್ ಬೌಲಿಂಗ್ ನಲ್ಲಿ ಜಾಕ್ ರಾವ್ಲಿಗೆ ಕ್ಯಾಚ್ ನೀಡಿ ಔಟ್ ಆದ್ರು. ಇದರ ಬೆನ್ನಲ್ಲೇ ಯಶಸ್ವಿ ಜೈಸ್ವಾಲ್ ಕೂಡ ಪೆವಿಲಿಯನ್ ಸೇರಿದ್ರು. ಇನ್ನು 3ನೇ ಕ್ರಮಾಂಕದಲ್ಲಿ ಸಾಯಿ ಸುದರ್ಶನ್ ಕಾನ್ಫಿಡೆಂಟ್ ಆಗಿ ಕಣಗಿಳಿದಿದ್ರು. ಇವರ ಲಕ್ ಚೆನ್ನಾಗಿತ್ತು, ಒಂದು ಜೀವದಾನ ಕೂಡ ಸಿಕ್ತು. ಹಾಫ್ ಸೆಂಚುರಿ ಸಿಡಿಸೋಕು ಕೂಡ ಸಾಧ್ಯ ಆಯಿತು. ಇಲ್ಲಿ ನಾಯಕ ಶುಭ್ಮನ್ ಗಿಲ್ ಮತ್ತೊಮ್ಮೆ ಡಲ್ ಆದ್ರು. ಗಿಲ್ 12 ರನ್ ಗಳಿಸಿ ಔಟ್ ಆದ್ರು. ಇನ್ನು 5ನೇ ವಿಕೆಟ್ಗೆ ಜೊತೆಯಾದ ರಿಷಬ್ ಪಂತ್ ಸಾಯಿ ಸುದರ್ಶನ್ ಜೊತೆ ಸಾಲಿಡ್ ಜೊತೆ ಆಟವಾಡ್ತಾ ಇದ್ರು. ಸಾಯಿ ಸುದರ್ಶನ್ ಪರ್ಫೆಕ್ಟ್ ಟೆಸ್ಟ್ ಇನ್ನಿಂಗ್ಸ್ ಅನ್ನ ಕಟ್ತಾ ಇದ್ರೆ ಪಂತ್ 6-4 ಬಾರಿಸಿ ಬಿಗ್ ಇನ್ನಿಂಗ್ಸ್ ಕಟ್ಟುವಂತ ಭರವಸೆ ನೀಡಿದ್ರು. ಆಗ್ಲೇ ನೋಡಿ ನಮ್ಮ ಭಾರತಕ್ಕೆ ಮತ್ತೊಮ್ಮೆ ಲಕ್ ಕೈ ಕೊಟ್ಟಿತ್ತು. 67.4ನೇ ಓವರ್ನಲ್ಲಿ ಕ್ರಿಸ್ ವೋಕ್ಸ್ ಎಸೆದ ಬಾಲ್ ಪಂತ್ ಅವರ ಪಾದಕ್ಕೆ ನೇರವಾಗಿ ಬಡಿದಿತ್ತು. ಬಾಲ್ ಬಡಿದ ರಭಸಕ್ಕೆ ಪಂತ್ ಗಾಲಿಗೆ ಪೆಟ್ಟಾಯಿತು. ಕ್ರಿಸ್ ವೋಕ್ಸ್ ಎಸೆದ ವೇಗದ ಯಾರ್ಕರ್ ಚೆಂಡಿನಲ್ಲಿ ಪಂತ್ ರಿವರ್ಸ್ ಸ್ವೀಪ್ ಆಡೋಕೆ ಟ್ರೈ ಮಾಡಿದ್ರು. ಆದರೆ ಚೆಂಡು ನೇರವಾಗಿ ಕಾಲಿಗೆ ಬಡಿದ ಪರಿಣಾಮ ಪಂತ್ ನೋವಲ್ಲಿ ನರಳಾಡಿದ್ರು. ನಡೆಯೋಕೆ ಪ್ರಯತ್ನ ಪಟ್ಟರು ಕೂಡ ಅದಾಗ್ಲಿಲ್ಲ. ನಂತರ ಶೂ ಕಳಚಿ ನೋಡಿದ್ರೆ ರಕ್ತ ಸುರಿತಾ ಇತ್ತು. ಅದಾಗ್ಲೇ ಕಾಲಲ್ಲಿ ಊತ ಕೂಡ ಕಂಡು ಬಂದಿತ್ತು. ಕೂಡಲೇ ಫಿಸಿಯೋ ತಂಡ ನೋವು ಕಡಿಮೆ ಮಾಡೋಕೆ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯವಾಗಲಿಲ್ಲ. ಅನಂತರ ಆಂಬ್ಯುಲೆನ್ಸ್ ನಲ್ಲಿ ಪಂತ್ ಅವರನ್ನ ಹೊರಗೆ ಕರ್ಕೊಂಡು ಹೋಗ್ಲಾಯ್ತು. ಈ ವೇಳೆ ಪಂತ್ ಕಣ್ಣಲ್ಲಿ ನೀರು ತುಂಬಿತ್ತು ಆ ನೋವಿನಿಂದ. ಅನಂತರ ಪಂತ್ ಅವರನ್ನ ಸ್ಕ್ಯಾನಿಂಗ್ ಸೆಂಟರ್ಗೆ ಕರೆದುಕೊಂಡು ಹೋಗಲಾಗಿದೆ. ಇದೀಗ ಪಂತ್ ಪಾದದಲ್ಲಿ ಮೂಳೆ ಮುರಿತವಾಗಿದೆ ಎನ್ನುವಂತ ಅಪ್ಡೇಟ್ ಸಿಕ್ಕಿದೆ. ಬಿಸಿಸಿಐನ ವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿ ಪಂತ್ಗೆ ಚಿಕಿತ್ಸೆ ನೀಡಲಾಗಿದೆ. ಪಂತ್ ರಿಟೈರ್ಡ್ ಹರ್ಟ್ ಆಗಿದ್ದು ಟೀಂ ಇಂಡಿಯಾಗೆ ಮೇನ್ ಬ್ಯಾಟಿಂಗ್ ಸ್ಟ್ರೆಂತ್ ಲಾಸ್ ಆಗಿದೆ. ಇಲ್ಲೂ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಹೇಳಲೇಬೇಕು. ಪಂತ್ ಗಾಯದಿಂದ ಹೊರ ನಡೆದ ಮೇಲೆ ಟೀಂ ಇಂಡಿಯಾದಲ್ಲಿರೋದು 10 ಮಂದಿ ಪ್ಲೇಯರ್ಸ್ ಮಾತ್ರ. ಬ್ಯಾಟಿಂಗ್ ಮಾಡೋದು ಕೂಡ 10 ಆಟಗಾರರು ಮಾತ್ರ. ಫೀಲ್ಡಿಂಗ್ ಅಂತ ಬಂದಾಗ ಪಂತ್ ಬದಲು ಕೀಪಿಂಗ್ಗೆ ಧ್ರುವ್ ಜುರೇಲ್ ಅವರನ್ನ ಆಡಿಸಬಹುದು. ಆದ್ರೆ ಈಗ ಪಂತ್ ಬದಲು ಬ್ಯಾಟಿಂಗ್ ಆಪ್ಷನ್ ಇಲ್ಲ. ಹೀಗಾಗಿ ಟೀಂ ಇಂಡಿಯಾದಲ್ಲಿ ಬ್ಯಾಟಿಂಗ್ಗೆ ಇರೋದು 10 ಪ್ಲೇಯರ್ಗಳು ಮಾತ್ರ. ಇನ್ನು ರಿಷಬ್ ಪಂತ್ ಮತ್ತೆ ಬಂದು ಬ್ಯಾಟ್ ಬೀಸ್ತಾರ ಅನ್ನೋ ವಿಚಾರಕ್ಕೆ ಬರೋದಾದ್ರೆ ರಿಷಬ್ ಪಂತ್ ಮೈದಾನ ತೊರೆದಿರೋದು ರಿಟೈರ್ಡ್ ಹರ್ಟ್ ಆಗಿ. ಐಸಿಸಿ ನಿಯಮದ ಪ್ರಕಾರ ಪಂತ್ ಮತ್ತೆ ಬ್ಯಾಟಿಂಗ್ ಮಾಡೋಕೆ ಅರ್ಹರಾಗಿರ್ತಾರೆ. ಯಾಕಂದ್ರೆ ಐಸಿಸಿ ಸೆಕ್ಷನ್ 25.4ರ ಪ್ರಕಾರ ಒಬ್ಬ ಬ್ಯಾಟ್ಸ್ಮನ್ ತನ್ನ ಇನ್ನಿಂಗ್ಸ್ ನಲ್ಲಿ ಚೆಂಡು ಡೆಡ್ ಆಗಿರುವ ಯಾವುದೇ ಟೈಮಲ್ಲಿ ನಿವೃತ್ತಿಯನ್ನ ಹೊಂದಬಹುದು. ಅಲ್ಲದೆ ಆಟವನ್ನ ಮುಂದುವರಿಸೋಕೆ ಅನುಮತಿಸುವ ಮೊದಲು ಅಂಪೈರ್ಗಳಿಗೆ ಬ್ಯಾಟ್ಸ್ಮನ್ ನಿವೃತ್ತಿ ಹೊಂದೋಕೆ ಕಾರಣವನ್ನ ತಿಳಿಸಬೇಕು. ಹೀಗೆ ಅನಾರೋಗ್ಯ, ಗಾಯ ಅಥವಾ ಇನ್ಯಾವುದೇ ಅನಿವಾರ್ಯ ಕಾರಣದಿಂದಾಗಿ ಬ್ಯಾಟ್ಸ್ಮನ್ ನಿವೃತ್ತರಾದ್ರೆ ಆ ಬ್ಯಾಟ್ಸ್ಮನ್ ತನ್ನ ಇನ್ನಿಂಗ್ಸ್ ಅನ್ನ ಪುನರಾರಂಭ ಮಾಡೋಕೆ ಅರ್ಹನಾಗಿರ್ತಾರೆ. ಈ ಮೇಲೆ ಹೇಳಿದಂತೆ ರಿಷಬ್ ಪಂತ್ ಮೈದಾನ ತೊರೆದಿರೋದು ರಿಟೈರ್ಡ್ ಹರ್ಟ್ ಆಗಿ. ಅಂಪೈರ್ನಿಂದ ಅನುಮತಿ ಪಡೆದ ಬಳಿಕವಷ್ಟೇ ರಿಟೈರ್ಡ್ ಆಗಿ ಪೆವಿಲಿಯನ್ಗೆ ತೆರಳಬಹುದು. ಹೀಗಾಗಿ ರಿಟೈರ್ಡ್ ಹರ್ಟ್ ಆಗಿ ಹೊರ ನಡೆದಿರುವಂತ ರಿಷಬ್ ಪಂತ್ ಮತ್ತೆ ಬ್ಯಾಟಿಂಗ್ ಮಾಡಬಹುದು. ಆದ್ರೆ ರಿಟೈರ್ಡ್ ಔಟ್ ಆಗಿ ಹೊರ ನಡೆದ್ರೆ ಮಾತ್ರ ಬ್ಯಾಟಿಂಗ್ ಮಾಡೋಕೆ ಅವಕಾಶ ಕೊಡಕ್ಕಾಗೋದಿಲ್ಲ. ಯಾಕಂದ್ರೆ ಅದನ್ನ ಔಟ್ ಅಂತಾನೆ ಪರಿಗಣಿಸಬೇಕಾಗುತ್ತೆ. ಅಂದ್ರೆ ಇಲ್ಲಿ ರಿಟೈರ್ಡ್ ಹರ್ಟ್ ಹಾಗೆ ರಿಟೈರ್ಡ್ ಔಟ್ ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ. ಆದ್ರೆ ರಿಷಬ್ ಪಂತ್ ರಿಟೈರ್ಡ್ ಹರ್ಟ್ ಆಯ್ಕೆಯ ಮೂಲಕ ಹೊರ ನಡೆದಿರೋ ಕಾರಣದಿಂದಾಗಿ ಅವರಿಗೆ ಮೊದಲ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಅನ್ನ ಮುಂದುವರಿಸೋಕೆ ಅವಕಾಶವನ್ನ ನೀಡಲಾಗುತ್ತೆ. ಆದ್ರೆ ಇಲ್ಲಿ ಪಂತ್ ಇಂಜುರಿ ಲೈಟ್ ಆಗಿ ಆಗಿಲ್ಲ, ಗಾಯದ ತೀವ್ರತೆ ಜಾಸ್ತಿನೇ ಇದೆ. 3ನೇ ಟೆಸ್ಟ್ ನಲ್ಲೂ ಕೂಡ ರಿಷಬ್ ಪಂತ್ ಇಂಜುರಿಗೊಳಗಾಗಿದ್ರು. ಇವರ ಬದಲು ಧ್ರುವ್ ಜುರೇಲ್ಗೆ ಚಾನ್ಸ್ ಸಿಕ್ಕಿತ್ತು. ಪಂತ್ ಪದೇ ಪದೇ ಇಂಜುರಿಗೊಳಗಾಗ್ತಾ ಇರೋದು ಟೀಂ ಇಂಡಿಯಾಕ್ಕೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಕಷ್ಟವಾಗ್ತಾ ಇದೆ. ನಮಸ್ಕಾರ.